ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ರೈತ ಭೀಮಣ್ಣ ಅವರು ಕಂಪ್ನಿಯವ್ರು ಯಾರು ಏಜೆನ್ಸಿ ಯಾರು ಅವ್ರು ಕರೆಸ್ರಿ ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂದ್ರೆ ನಮ್ಮ ಅಂಗಡಿಯಾಗ ನಾವು ಈ ಬೀಜನೇ ತಗೋ ಅಲ್ಲ ಗೊಬ್ಬರ ಹಾಕಿದ್ರು ಎಣ್ಣೆ ಏನೇ ತಗೋ ಇದನ್ನೇ ಕೊಡೋಣ ಮತ್ತೆ ಕಂಪ್ಯೂಟರ್ ಅವೆಲ್ಲ ಇರ್ತಲ್ಲ ಅಷ್ಟೇ ಗೊಬ್ಬರ ತಗೊಳ್ಳಿ ಎಣ್ಣೆ ತಗೊಳ್ಳಿ ಕಂಪ್ಯೂಟರ್ ಜಿ ಎಸ್ ಟಿ ಎಷ್ಟು ಕಟ್ಟದ ರೈತರಿಗೆ ನಮ್ಮಲ್ಲೆಲ್ಲ ಇದನ್ನೇ ಬರ್ತದೆ ಕಂಪ್ಯೂಟರ್ ಅದನ್ನ ಕೆಲವು ಮಂದಿ ರೈತರಿಗೆ ಏನ್ ಮಾಡಿಬಿಟ್ಟು ಅದು 2 ತಿಂಗಳು ಮಾತ್ರ ನಮ್ಮ ತಕ್ಕಿರೋದು ಸ್ಟೋರೇಜ್ ಫುಲ್ ಆಗಿಬಿಡ್ತೈತೆ ನಾವು ಬಂದ್ ಮಾಡಿ ತೆಗೆದುಬಿಟ್ವಿ 2 ತಿಂಗಳು ಮಾತ್ರ ಐತೆ ಅಂತ ಅಯ್ಯೋ ಬೇರೆ ಹೋಗ್ತೀವಿ ನಾವು ತಗೊಂಡೋಗಿದ್ದಿಲ್ಲ ಬೇರೆ ಏನು ಇಲ್ಲ ಅಂತ ತಮ್ಮ ಅಂಗಡಿದು ಚೀಟನೇ ಕೊಟ್ಟಿಲ್ಲ ರೈತಗ ನೀವು 5 ಪ್ಯಾಕೆಟ್ ತೊಗೊಂಡವನು ಬೀಜ ಈ ಕಂಪ್ನಿಯವ್ರು ಯಾರು ಏಜೆನ್ಸಿ ಯಾರು ಅವ್ರು ಕರೆಸ್ರಿ ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂದ್ರೆ ನಮ್ಮ ಅಂಗಡಿಯಾಗ ನಾವು ಈ ಬೀಜನೇ ತಗೋ ಅಲ್ಲ ಗೊಬ್ಬರ ಹಾಕಿದ್ರು ಎಣ್ಣೆ ಏನೇ ತಗೋ ಇದನ್ನೇ ಕೊಡೋಣ ಮತ್ತೆ ಕಂಪ್ಯೂಟರ್ ಅವೆಲ್ಲ ಇರ್ತಲ್ಲ ಅಷ್ಟೇ ಗೊಬ್ಬರ ತಗೊಳ್ಳಿ ಎಣ್ಣೆ ತಗೊಳ್ಳಿ ಕಂಪ್ಯೂಟರ್ ಜಿ ಎಸ್ ಟಿ ಎಷ್ಟು ಕಟ್ಟದ ರೈತರಿಗೆ ನಮ್ಮಲ್ಲೆಲ್ಲ ಇದನ್ನೇ ಬರ್ತದೆ ಕಂಪ್ಯೂಟರ್ ಅದನ್ನ ಇದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ರೈತ ಭೀಮಣ್ಣ ಅವರು ತಮಗೆ ಮಾರಾಟವಾದ ನಕಲಿ ಜೋಳದ ಬೀಜಗಳಿಂದಾಗಿ ಬೆಳೆ ನಷ್ಟ ಉಂಟಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ನ್ಯಾಯ ಕೋರಿ ಸರ್ಕಾರಕ್ಕೆ ಮೊರೆ ಹೋಗಿದ್ದು, ಈ ಘಟನೆ ಮಾನ್ವಿ ತಾಲೂಕಿನಲ್ಲಿ ರೈತರನ್ನು ವಂಚಿಸುವ ಕೆಲವು ವ್ಯಾಪಾರಿಗಳ ಕೃತ್ಯಗಳನ್ನು ಬಯಲಿಗೆಳೆದಿದ್ದಾರೆ. ಭೀಮಣ್ಣ ಅವರು ಮಾನ್ವಿ ಪಟ್ಟಣದ ರಾಘವೇಂದ್ರ ಟ್ರೇಡಿಂಗ್ ಅಂಗಡಿಯಿಂದ ಬಿತ್ತನೆಗಾಗಿ ಜೋಳದ ಬೀಜಗಳನ್ನು ಖರೀದಿಸಿದ್ದರು. ಆದರೆ ಬೆಳೆದ ನಂತರ ಕಾಳುಗಳಿಲ್ಲದೆ ಕೇವಲ ತೆನೆ ಮಾತ್ರ ಬಂದಿದೆ. ಇದರಿಂದಾಗಿ ಅವರು ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ರಾಘವೇಂದ್ರ ಟ್ರೇಡಿಂಗ್ ಮಾಲೀಕರನ್ನು ಪ್ರಶ್ನಿಸಿದಾಗ ಅವರು ಸೂಕ್ತ ಪ್ರತಿಕ್ರಿಯೆ ನೀಡಲಿಲ್ಲ ಎಂದು ಭೀಮಣ್ಣ ಆರೋಪಿಸಿದ್ದಾರೆ. ರೈತ ಭೀಮಣ್ಣ ಅವರು ರಾಘವೇಂದ್ರ ಟ್ರೇಡಿಂಗ್ ಮಾಲೀಕರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು, ಅವರು ಜಿಎಸ್ಟಿ ಬಿಲ್ ನೀಡದೆ ಕೇವಲ ಚೀಟಿಯಲ್ಲಿ ಬರೆದು ಕೊಟ್ಟಿದ್ದಾರೆ ಮತ್ತು ನಕಲಿ ಬೀಜಗಳನ್ನು ಮಾರಾಟ ಮಾಡುವ ಮೂಲಕ ವಂಚಿಸಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ತಮಗೆ ಆದ ನಷ್ಟಕ್ಕೆ ಪರಿಹಾರ ನೀಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದು, ಈ ಘಟನೆ ರೈತರನ್ನು ಮೋಸಗೊಳಿಸುವ ವ್ಯಾಪಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಕೃಷಿ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಪರಿಶೀಲನೆ ನಡೆಸಬೇಕು ಮತ್ತು ನಕಲಿ ಬೀಜ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಭೀಮಣ್ಣ ಅವರ ಪ್ರಕಾರದಲ್ಲಿ ಈ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಅವರಿಗೆ ನ್ಯಾಯ ಒದಗಿಸಬೇಕು ಎಂದು ರೈತರು ಕೋರಿದ್ದಾರೆ. ಭೀಮಣ್ಣ ಸರ್, ಯಾವ ಸರ್ ನಿಮ್ದು? ರಾಜಲಬಂಡ ಸರ್. ರಾಜಲಬಂಡ ಏನು ಸಮಸ್ಯೆ ಏನಾಗಿದೆ? ಜೋಳ ಒಯ್ದಿರಿ ರಾಘವೇಂದ್ರ ಅಂಗಡಿಯಾಗ ಮಾನ್ವಿ ತಾಲೂಕು. ಬಿತ್ತಿರೋ ಒಂದು ಕಾಳಿಲ್ಲ ತೆನೆಯಲ್ಲಿ, ಬರೀ ಬಚ್ಚ ತೆನೆ ಸರ್. 3 ಚೀಲ ಗೊಬ್ಬರ ಹಾಕಿವಿ, 3 ಸಲ ಎಣ್ಣೆ ಹೊಡೆದಿವ್ರಿ ಏನ್ರಿ, ಎಲ್ಲ 4 ಸಲ ಎಣ್ಣೆ ಹೊಡೆದ್ವಿ, 3 ಸಲ ಗೊಬ್ಬರ ಹಾಕಿವಿ. ಎಲ್ಲ ಬೆಳೆ ಬಂದೋದ್ರೆ ಏನು ಒಂದು ಕಾಳಿಲ್ಲ ಅದರಲ್ಲಿ, ಕಾಳಿಲ್ಲ ಒಂದು ಕಾಳಿಲ್ಲ ಸರ್. ಈಗ ಎಷ್ಟು ಎಕರೆ ಹಾಕಿರೋದು? ಅಲ್ಲಿ 4 ಎಕರೆ ರೀ, 1 ಎಕರೆ ಬೇರೆ ಹಾಕಿ ಚಲೋ ಬಂದದ. 4 ಎಕರೆ ಹೊಲ ಏನು ಪೂರ್ತಿ ಲಾಸ್ ರೀ. ಲಾಸ್ ಆದ. ಎಷ್ಟು ಖರ್ಚು ಮಾಡಿರಿ? ಈಗ 3 ಚೀಲ ಗೊಬ್ಬರ ಹಾಕಿವಿ ರೀ, 4 ಸಲ ಎಣ್ಣೆ ಹೊಡೆದ್ವಿ, ಒಂದು 10-15 ಸಲ ನೀರು ಕಟ್ಟಿವಿ ರೀ, 3 ಸಲ ಕಾಳು ತೆಗೆದಿವಿ. ಅಲ್ಲ ಸರ್, ಈಗ ಈ ರೀತಿ ಈಗ ಬೆಳೆ ಕಟ್ಟಿಲ್ಲ, ಕಾಳು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೀವು ಕೇಳಿದ್ರಿ ಏನಂದ್ರು ರಾಘವೇಂದ್ರ ಫರ್ಟಿಲೈಸರ್ ಅಂಗಡಿ ಅವರು? ಇಲ್ಲ ಸರ್, ನಮ್ಮ ಹತ್ರ ಒಯ್ದಿಲ್ಲ, ನಮ್ಮ ಹತ್ರ ನೀವು ಬೀಜ ತಗೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಸರ್. ನೀವೇನಂದ್ರಿ? ಇಲ್ರಿ, ನಿಮ್ಮ ಹತ್ರ ಒಯ್ದಿರಿ, ನೀವು ನಮ್ಮ ಅಂಗಡಿ ಕೊಂಡಿದ್ರೆ ಬೇರೆ ಅಂಗಡಿ ಹಂಗೆ ಹೇಳ್ತೀವಿ ಅಂತ ಹೇಳ್ತೀವಿ. ಏನಂದ್ರು? ಹೇಳಿದ್ರೆ ಇಲ್ಲ, ನಮ್ಮ ಹತ್ರ ಒಯ್ದಿಲ್ಲ, ನಮ್ದು ಚೀಟಿ ಅಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ಈ ರೀತಿ ಇದು ಮಾಡಿದ್ರೆ ಹೆಂಗಾರ ಇದು ಏನಿದೆ ನಿಮ್ದು ಬಡ ರೈತರನ್ನ ಶೋಷಣೆ ಮಾಡುತ್ತಂದ್ರೆ ಏನ್ ಮಾಡಕ್ ಸರ್? ನಾವು ಬಡವರು, ಎಲ್ಲ ಪರಿಸ್ಥಿತಿ ಅಂದ್ರೆ ಅದಕ್ಕೆ ಜಮೀನು. ಆ ಜಮೀನಲ್ಲಿ ನಾವು ಇಲ್ಲಿ ಪರಿಸ್ಥಿತಿ ಇದೆ, ನಮಗೆ ಎಲ್ಲ ವಿಷ ಕೂಡ ಪರಿಸ್ಥಿತಿ ಬಂದ್ಬಿಟ್ಟು ಸರ್ ನಮ್ಗೆ. ಅಲ್ಲ, ಹಿಂಗಾದ್ರೆ ಹೆಂಗ ಮುಂದೆ ಹೆಂಗ್ ಮಾಡಕ್ ಸರ್? ಮುಂದೆ ಬೆಳೆ ಹೆಂಗ್ ಬದುಕದ ಹೆಂಗ್ ಸರ್? ನಾವು ನಮ್ಮ ಜಮೀನು ಸ್ವಲ್ಪ ಇರೋದು, ಅದಿಷ್ಟೇ ಬದುಕದ ಹೆಂಗ್ ಸರ್? ಈಗ ನಾವು ಅದಕ್ಕೆ ನಾವು ಈ ರೀತಿ ಅದಿಟ್ಟರೆ ಬದುಕಿದ್ವಿ ಸರ್. ಮತ್ತೆ ಈಗ ಹೆಂಗ್ ನಮ್ಗೆ ಪರಿಹಾರ ಏನು ಮಾಡ್ಬೇಕು ಸರ್? ನಾವು ಕುರುಬರು ಸರ್, ನಾವು ಸಿದ್ದರಾಮಯ್ಯ ಸಾಹೇಬರು ಅವರು ಕುರುಬರೇ. ಈ ಜನಗಳು ಈ ರೀತಿ ಅನ್ಯಾಯ ಆಗತ್ತದ, ಅವ್ರೊಬ್ಬರು ಸ್ವಲ್ಪ ನಮ್ಗೆ ಸಹಾಯತೆ ಕೊಡಿಲ್ಲ ಸರ್. ಅಲ್ಲ ಸರ್, ಈಗ ಸರ್ಕಾರ ಈ ರೀತಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಾನ್ವಿ. ಇಲ್ಲಿ ಏನಾಗ್ಯದಪ್ಪ ಅಂದರೆ
ಮಾನ್ವಿ ತಾಲೂಕಿನಲ್ಲಿ ರಾಜಲಬಂಡ ಎಂಬ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ಬಡ ರೈತ, ಒಂದು 4-5 ಎಕರೆ ಜಮೀನಂಥ ರೈತ 5 ಪ್ಯಾಕೆಟ್ ಬೀಜ ತೊಗೊಂಡೋಗ್ಯಾನ. ಏನಂದರೆ ರಾಘವೇಂದ್ರ ಫರ್ಟಿಲೈಸರ್ ಅಂಗಡಿಯಲ್ಲಿ 5 ಪ್ಯಾಕೆಟ್ ಬೀಜ ತೊಗೊಂಡೋಗ್ಯಾನ. ಅತ್ತಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದು ಬಿಳೆ ಹಳೆ ಮ್ಯಾಗ 3,850 ರೂಪಾಯಿ ಬಿಲ್ ಹಾಕೇಸಿ ಒಂದು ಚೀಟಿ ಮ್ಯಾಗ ಕೊಟ್ಕೇಸಿ ಬೀಜ ಕೊಟ್ಟು ಕಳಿಸ್ಯಾರ. ಆ ಬೀಜ ಒಯ್ದು ಆ ರೈತ ಬಿತ್ತನೆ ಮಾಡ್ಯಾನ. ಬಿತ್ತನೆ ಮಾಡಿದ್ಮ್ಯಾಗ 2 ಸಲ ಕಳೆವನ್ನು ತೆಗೆದಾನ, ಎಣ್ಣೆ ಹೊಡೆದಾನ, 30 ಚೀಲ ಗೊಬ್ಬರನ ಹಾಕ್ಯಾನ. ಒಂದು ಎಕರೆಗೆ ಏನಿಲ್ಲ 10,000 to 15,000 ರೂಪಾಯಿ ಖರ್ಚು ಮಾಡ್ಯಾನ ರೈತ. ಖರ್ಚು ಮಾಡಿದ್ರೆ ಇವಾಗ ಏನಾಗ್ಯದ, ತೆನೆ ಬಿಟ್ಟೈತೆ. ತೆನೆಯಲ್ಲಿ ಒಂದು ಕಾಳು ಸಮೇತ ಆಗಿಲ್ಲ ಇವತ್ತು ನೋಡಿ ಆ ಚೀಟಿ ತೊಗೊಂಡು ನಮಗೆ ಫೋನ್ ಮಾಡಿದ್ರು, ಈ ರೀತಿ ಹಿಂಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ಬಂದಾಗ ಇಲ್ಲ ಕೇಳಮ್ ನಡಿಯಪ್ಪ ಅಂಗಡಿಗೆ ಹೋಗಿ ವಿಚಾರ ಮಾಡಮ್ಮ, ಅದು ಯಾವ ಕಂಪ್ನಿ ಏನು ಹೆಂಗೆ ಆಯ್ತು ಹಿಂಗೆ ಅಂತ ಹೇಳಿದ್ರೆ ಆ ವಿಡಿಯೋನು ಮಾಡ್ಕೊಂಬಂದಾರ. ಹೊಲದಲ್ಲಿ ಒಂದು ಕಾಳಾಗಿಲ್ಲ ಅದ್ರಾಗ ಜೋಳ. ಅದಕ್ಕೆ ನಾವು ಅಂಗಡಿಯಾಗ ಹೋಗಿ ಕೇಳಿದರೆ ಅವರು ಉಡಾಪಿ ಉತ್ತರಗಳು ಕೊಡ್ತಾರೆ. ಏನಂದ್ರೆ ನಮ್ಮ ಅಂಗಡಿಗೆ ರೈತ ಬಂದಿಲ್ಲ, ನಮ್ಮಲ್ಲಿ ಬೀಜನೇ ಒಯ್ದಿಲ್ಲ, ನಾವು ಇಂಥ ಚೀಟಿ ಕೊಟ್ಟಿಲ್ಲ ಅಂತಾರೆ. GST ಬಿಲ್ಲೂ ಹಾಕಿಲ್ಲ, ಮತ್ತು ತಮ್ಮ ಅಂಗಡಿದ ಹೆಸರೂ ಇಲ್ಲ. ಒಂದು ಬಿಳೆ ಚೀಟಿ ಮೇಲೆ ಈ ರೈತಗೆ ಹಿಂಗೆ ಮೋಸ ಮಾಡ್ಯಾರ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಕೃಷಿ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಒಬ್ಬ ರೈತಗ ನ್ಯಾಯ ಒದಗಿಸಿಕೊಡ್ಬೇಕಂತ ಯಾರು ಕೇಳೋರು ಹೇಳೋರಂತ ಯಾರು ಇಲ್ಲ ಬಿಡು. ರೈತನ ಪರವಾಗಿ ಹೌದು ಅಲ್ಲ ಅಂತೇಳಿ ಇದು ಹೆಂಗಾಯ್ತು ಏನಾಯ್ತು ಬಂದು ನೋಡಿ ಏನನ್ನು ಮಾಡ್ಬೇಕಲ್ಲ, ಏನಿಲ್ಲ. ಅವ್ನು ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಏನು ಚಿಂತೆ ಇಲ್ಲ. ಮತ್ತೆ ಹಿಂಗಾದ್ರೆ ಇದಕ್ಕೆ ಯಾರು ಸರ್ ಬಡ ರೈತ? ಯಾರಿಲ್ರಿ, ಬಡವ ರೈತ. ಮತ್ತೆ ಅವನು ಗುಳೆ ಹೋಗಿ ಎಲ್ಲ ಬೆಂಗಳೂರಿಗೆಲ್ಲ ಸಿಮ್ಟ ಮಾಡಕ್ ಹೋಗಿ ಜೀವನ ಮಾಡ್ಬೇಕು. ಇಲ್ಲ ಅಂದ್ರೆ ಏನನ್ನು ತಗೊಂಡು ಆತ್ಮಹತ್ಯೆ ಮಾಡ್ಕೊಂಬಿಡು. ಅದು 2 ತಿಂಗಳು ಮಾತ್ರ ನಮ್ಮ ತಕ್ಕಿರೋದು ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ನಾವು ಬಂದ್ ಮಾಡಿ ತೆಗೆದ್ಬಿಟ್ವಿ. 2 ತಿಂಗಳು ಮಾತ್ರ ಐತೆ ಅಂತ ಬೇರೆ ಅಂಗಡಿ ಹೋಗ್ತೀರಿ, ನಾವು ತಗೊಂಡೋಗಿದ್ದಿಲ್ಲ. ಬೇರೆ ಅಂಗಡಿ ಹೋಗೋದು ಏನು ಮತ್ತೆ ಇಲ್ಲ ಅಂತ ಮತ್ತೆ ತಮ್ಮ ಅಂಗಡಿದು ಚೀಟನೇ ಕೊಟ್ಟಿಲ್ಲ ರೈತಗ. ನೀವು 5 ಪ್ಯಾಕೆಟ್ ತೊಗೊಂಡವ್ರು ಬೀಜ. ಈ ಕಂಪ್ನಿಯವ್ರು ಯಾರು, ಏಜೆನ್ಸಿ ಯಾರು, ಅವ್ರು ಕರೆಸ್ರಿ, ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂದರೆ ನಮ್ಮ ಅಂಗಡಿಯಾಗ ನಾವು ಈ ಬೀಜನೇ ತಗೊಂಡು ಅಲ್ಲ ಗೊಬ್ಬರ ಹಾಕಿದ್ರು ಎಣ್ಣೆ ಏನೇ ತಗೊಳ್ಳಿ ಇದನ್ನೇ ಕೊಡೋಣ. ಮತ್ತೆ ಕಂಪ್ಯೂಟರ್ ಅವೆಲ್ಲ ಇಟ್ಟಲ್ಲ.